ಯಾರೋ ಯಾರೋ ಗೀಚಿ ಹೋದ. ಚೆನ್ನಂಗಂದ್ರ ಹನುಮಂತ ಮತ್ತೆ ಇನ್ನೊಬ್ಬ ಧನರಾಜ. ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು ನಿಮ್ಮಯ ಹಾಗೆ. ಸರ್ ಆಕ್ಚುಲಿ ಕಾಲಿಲ್ಲ ಅಥವಾ ಏನಾದ್ರು ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಅಂದ್ರೆ ರೋಡಲ್ಲೆಲ್ಲ ಭಿಕ್ಷೆ ಬಿಡ್ತಾರೆ. ಸೊ ಅಂಥದ್ರಲ್ಲಿ ನೀವು ಅದನ್ನೆಲ್ಲ ಮೀರಿ ನಿಮ್ಮದೇ ಆದ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ನೀವು ಸ್ವಂತ ದುಡಿಮೆಯಿಂದ ಬದುಕ್ತಾ ಇದ್ದೀರಾ. ಸರ್ ಯಾವಾಗಲಿಂದ ಈ ಥರ ಆಯಿತು? ಹುಟ್ಟಿದಾಗಲೇ ಹಂಗೆ ಆಯ್ತಾ? ಹುಟ್ಟಿದಾಗ ಇಲ್ಲ ಸರ್, ನಮ್ದು 2016 ಆಗೈತೆ ಸರ್. ಅದು ಕೆಳಗಡೆ ಹುಟ್ಟಿದ ಮೇಲೆ ಬಂದು ಕಲ್ಲು ಬಿದ್ದಿದೆ ಕುಟುಂಬ ಮೇಲೆ. ಕಲ್ಲು ಬಿದ್ದ ಮೇಲೆ ಪೆಣೆ ಕಲ್ಲು ಆಗಿಬಿಟ್ಟೈತೆ. ಈಗ 9 ವರ್ಷ ಆಯ್ತು. ನಾನು 9 ವರ್ಷ ಅಂದರೆ ಒಂದು 8 ವರ್ಷ ಬಿಜಾಪುರ್ನಲ್ಲಿದೆ. 3 ಬಿಜಾಪುರ ಅಲ್ಲಿ ಬಂದ್ಬಿಟ್ಟು ಒಂದು 3 ದಿವಸ ಚೆನ್ನೈದಿಂದ ಗಾಡಿ ಕೊಡಿಸಿದಾರೆ ಅವರು ಇದ್ದಾರೆ ಸರ್ ಅಂತೇಳಿ. ಗಾಡಿ ಕೊಟ್ಟ ಮೇಲೆ ನಮ್ಮ ಜೀವನ ಈಗ ನಮ್ಮ ಮಾಡಿಗೆ ನಾವು ಆರಾಮ ದುಡ್ಕೊಂಡು ನಮ್ಮ ಫ್ಯಾಮಿಲಿ ನೋಡ್ಕೊಂಡು ಆರಾಮಾಗಿದ್ದೀವಿ. ಏನೂ ತೊಂದರೆ ಎಲ್ಲ ಟೊಮೊಟೊನ ಕೆಲಸ ಕೊಡಿಸ್ಬಿಟ್ರು. ಏನೋ ಬೆಂಗಳೂರಲ್ಲಿ ಜೀವನ ಮಾಡಿ ಒಂಥರ ಪೂರಿ ಡೆಲಿವರ್ ಮಾಡ್ಕೊಂಡು ಎಲ್ಲ ಥರ ಹೆಲ್ಪ್ ಮಾಡ್ತಾರೆ ಜನಗಳು. ಎಲ್ಲ ಥರ ಇದು ಮಾಡ್ಕೊಂಡು ಆರಾಮಾಗಿದ್ದೀವಿ, ಜೀವನ ಮಾಡ್ಕೊಂಡು ಇದ್ದೀವಿ ಸರ್. ಎಷ್ಟು ಸಂಪಾದನೆ ಮಾಡ್ತೀರಾ ಸರ್ ಡೈಲಿ? ಏನೇ ಆಗುತ್ತೆ ಒಂದು ದಿವಸಕ್ಕೆ 1800 ರೂಪಾಯಿ ಆಗುತ್ತೆ. ಅಲ್ಲ ಸಂಪಾದನೆ ಆದರೆ ಲಾಭ ಅದೇ ಡೈಲಿ 1000 ರೂಪಾಯಿ ಆಗುತ್ತೆ ಸರ್. ಹೌದು, ಅಷ್ಟು ಓಡಾಡ್ತೀರಾ? ಹಾಂ ಸರ್. ಹಾಂ ಅಲ್ಲ, ಯಾಕೆಂದರೆ ಈಗ ಅದೆಲ್ಲ ಆರ್ಡ್ರ್ ಮಾಡಿರ್ತಾರ, ಅದನ್ನ ಸಪ್ಲೈ ಮಾಡೋದು ಎಷ್ಟು ಡೆಲಿವರಿ ಕೊಡ್ತೀರಾ ದಿನಕ್ಕೆ? ಕೊಡ್ತೀವಿ ಸರ್, ಒಂದು 25-26 ಕೊಡ್ತೀವಿ ಸರ್. ಓ, ಆನ್ ದ ವೇ ರೂಟಲ್ಲಿ ಇರೋದೆಲ್ಲ ಕೊಟ್ಕೊಂಡು ಹೋಗ್ತೀರಾ? ಎಲ್ಲ ಕೊಡ್ಕೊಂಡು ಹೋಗ್ತೀವಿ ಸರ್. ಹಾಂ 20. ನೀವು ಒಂದೇ ಏರಿಯಾದಲ್ಲಿ ಮಾಡ್ತಾರೆ, ಬೇರೆ ಏರಿಯಾ ಹೋಗ್ತೀರಾ? ಇವಾಗ ನಮ್ದು ಜೂಮ್ ಇರೋದು ಕಾಮನ್ನಲ್ಲೇ. ಅಲ್ಲಿಂದ ಸ್ವಲ್ಪ ಇಲ್ಲಿ ರಿಲೇಷನ್ ಫ್ರೆಂಡ್ಸ್ ಅದು ಭೇಟಿಯಾಗಕ್ಕೆ ಬಂದಿದೆ ಸರ್. ಅಲ್ಲಿಂದ ಎಲ್ಲ ಕಡೆ ಇಲ್ಲ, ಅಲ್ಲಿಂದ ಬರೋಬ್ಬರ ಸಾಮಾನ್ಯದಿಂದ ಎಲ್ಲ ಥರ ಕೆಲಸ ಮಾಡಿದ್ರೆ ಎಲ್ಲ ಥರ ಮಾಡಿ ಕೆಲಸ ಮತ್ತು ಸುಗ್ಗಿ ನಮ್ಮ ಜನ ಥರ ಮಾಡ್ತೀವಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅನಿಲ್ ಅಂತ ಸರ್. ಅನಿಲ್. ಯಾವ ಊರು ನಿಮ್ದು ಸ್ವಂತವರು? ಸ್ವಂತವ್ರು ಬಿಜಾಪುರ ಸರ್. ಬಿಜಾಪುರ. ಇಲ್ಲಿ ಯಾರ್ಯಾರು ಇದ್ದೀರಿ? ಇಲ್ಲಿ ನಾವು ಒಂದು 20 ಜನ ಇದ್ದೀವಿ ಸರ್. ಅಲ್ಲ, ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ ಯಾರಿಲ್ಲ ಸರ್, ಒಬ್ಬನೇ ಇದ್ದೀನಿ. ಮದುವೆ ಆಗಿಲ್ಲ? ಮದುವೆ ಆಗಿಲ್ಲ ಸರ್. ಅಪ್ಪ ಅಮ್ಮ ಎಲ್ಲ ಊರಲ್ಲವ್ರ? ಎಲ್ಲ ಊರಲ್ಲಿ. ನಿಮ್ಮ ತಮ್ಮ ಅಣ್ಣ ಅಣ್ಣರೆಲ್ಲ ಊರಲ್ಲಿ. ಈಗ ನೀವು ಒಬ್ಬರೇ ಬದುಕ್ತಾ ಇದ್ರಿ ಇಲ್ಲಿ? ಒಬ್ಬನೇ ಜೀವನ ಮಾಡ್ತೀವಿ ಸರ್. ಅಂದ್ರೆ ರೂಮ್ ಮಾಡ್ಕೊಂಡ ಅಥವಾ PG ಇದೆ ಸರ್? ಆಲಮ ಚೇತನ್ ಅಂತ ಒಂದು PG ಇದೆ. ಅಂದ್ರೆ ಇದು ಅಂಗವಿಕಲರಿಗೆ ಮಾತ್ರ? ಆಲಮ ಚೇತನ್ ಒಂದು PG ಇದೆ. ಅವ್ರು ನಮ್ಮ ಸಮಸ್ಯೆ ಮಾಡ್ಬಿಟ್ಟು ತಿಂಗಳಿಗೆ 3000 ರೂಪಾಯಿ ಕಟ್ತೀವಿ. ಓಕೆ. ಊಟ ಗೀಟ ಎಲ್ಲ ನೀರು ಎಲ್ಲ ಅವ್ರದೇ ಸರ್. ತಿಂಗಳಿಗೆ 3000 ರೂಪಾಯಿ ಕಟ್ತೀವಿ. ತಿಂಗಳಿಗೆ ಒಂದು 20,000 ದುಡ್ಕೋತೀರಾ? ಆಗ್ಬೋದು ಸರ್. ಆಗ್ಬೋದು. ಯಾಕೆಂದ್ರೆ ಒಂದು ವಾರಕ್ಕೆ ಒಂದಿನ ರಜೆ ಮಾಡ್ತೀರಾ? ವಾರಕ್ಕೆ ರಜೆ ಮಾಡಲ್ಲ, ಸ್ವಲ್ಪ ನೋವಿದ್ರೆ ಸ್ವಲ್ಪ ರಜೆ ಮಾಡ್ತೀವಿ, ಇಲ್ಲಾಂದ್ರೆ ಆರಾಮಾಗಿ ಮಾಡ್ತೀವಿ ಸರ್. ತುಂಬಾ ಹ್ಯಾಪಿ ಇದೆ ಸರ್ ಮಾಡಕ್ಕೆ. ಸರ್ ಈಗ ನಿಮ್ಮಂಗೆ ಇರೋಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಿಮ್ ತರ ಏನಿಲ್ಲ, ಧೈರ್ಯ ಅಷ್ಟೇ, ಧೈರ್ಯ ಬೇಕು ಅವ್ರಿಗೆ. ನಾನು ಮಾಡ್ತೀನಿ, ದುಡಿತೇನೆ ಅಂತ ಏನು ಕಾಲು ಹೋದ್ರೆ ನಾನು ಹಿಂಗೆ ಕಾಲು ಹೋದ್ರೆ ಏನು ಮಾಡ್ಬೇಕಂತ ಏನು ತೊಗೊಂಗಿಲ್ಲ. ಆರಾಮಾಗಿ ಬಂದ್ಬಿಟ್ಟು ಕೆಲಸ ಮಾಡ್ಬೋದು, ಆರಾಮ್ ಧೈರ್ಯವಾಗಿ. ನಾವು ಏನು ಯಾರು ಫ್ಯಾಮಿಲಿಯಲ್ಲಿ ಯಾರು ಹೆಲ್ಪ್ ಮಾಡ್ತಿಲ್ಲ, ಏನೂ ಇಲ್ಲ, ಆರಾಮಾಗಿ ಬಂದು ಬೆಲ್ತ ದೊಡ್ಡ ಸಿಟಿಯಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಈಗ ನೀವು ದುಡ್ದು ನಿಮ್ಮ ಫ್ಯಾಮಿಲಿ ಕಳಿಸ್ಕೊಡ್ತೀರಾ? ದುಡ್ಡು ಕಳ್ಸಿರ್ತೀವಿ, ವಾರ ಕಳಿಸ್ತೀವಿ ಸರ್. ಅಲ್ಲಿ ಯಾರ್ಯಾರು ಇದ್ದಾರಣ್ಣ? ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ವೈನಿ ಅಕ್ಕ ತಂಗಿ ತಂಗಿದರೆಲ್ಲ ಮದುವೆ ಮಾಡಿದ್ದೀರಾ? ಎಲ್ಲ ಮದುವೆ ನಾನು ಒಬ್ಬನೇ ಆಗಿದ್ದೀನಿ ಸರ್. ಅದೇ ಇದು ಈ ಕಾರಣಕ್ಕೋಸ್ಕರ ಯಾರು ಮದುವೆ ಆಗಿಲ್ಲ? ಅವರು ಅವಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರ. ಇಲ್ಲ ಸರ್, ಅವ್ರಿಗೆ ಈ ಕಡೆ ಬರಕ್ಕೆ ಬರ್ತಿಲ್ಲ ಸರ್. 5 ಜನ ಎಲ್ಲ ಈ ಕಡೆ ಬರಕ್ಕೆ ಗೊತ್ತಿಲ್ಲ. ನಿಮ್ಗೆ ಏನಾರು ಆದರೆ ಹಂಗೆ ಹುಷಾರಿಲ್ಲಂಗೆ ಆದರೆ ಆ ಥರ ಆದರೆ ಎಲ್ಲ ನೋಡ್ಕೊತಾರೆ. ಆಲಂಪಿತಲ್ಲಿ ಅವ್ರು ಇದ್ದಾರಲ್ಲ, ಅಮ್ಮ ಅಪ್ಪಾಜಿ ಅಂತ ಇದ್ದಾರೆ ಇಬ್ಬರು, ಅವರೆಲ್ಲ ನೋಡ್ಕೊತಾರೆ. ಓಕೆ. ಇದು ಏನು ಎಲೆಕ್ಟ್ರಿಕ್ ಸೈಕಲ್ ಇದು? ಹಾಂ ಸರ್, ನ್ಯೂ ಮಿಷಿನ್. ಯಾರು ಕೊಡ್ಸಿದ್ದು? ಚೆನ್ನೈದಿಂದ ಸಿದ್ದರ್ ಸರ್ ಅಂತ ಹಾಂ, ಅವರು ಗಾಡಿ ಕೊಟ್ಟಿದ್ದು. ನಮಗೆ ಗಾಡಿ ಭೇಟಿ ಮಾಡ್ತಿದ್ದು ಕಿರಣ್ ಸರ್ ಅಂತ ಗೋವಿಂದ ಅಂತ ಹೇಳಿ ಸರ್. ಓಕೆ. ಸೊ ಏನು ಚಾರ್ಜ್ ಮಾಡ್ಕೊಂಡು ಎಷ್ಟು ಕಿಲೋಮೀಟರ್ ಓಡಿಸ್ತೀರಿ ಇದರಲ್ಲಿ? ಇದಕ್ಕೆ 35 ಕಿಲೋಮೀಟರ್ ಓಡಿದ್ವಿ ಬ್ಯಾಟ್ರಿ. 35 ಕಿಲೋಮೀಟರ್ ಓಡಿದ್ರೆ ಒಂದು 2 ತಾಸು 2 ಅವರ್ ಚಾರ್ಜರ್ ಮಾಡ್ಬೋದು ಸರ್. ಈಗ 35 ಕಿಲೋಮೀಟರ್ ಓಡಿಸ್ಬಿಟ್ಟು ಮತ್ತೆ ಚಾರ್ಜ್ ಮಾಡ್ಕೋತೀರಾ? ನಾವು ಇನ್ನೊಂದು ಸ್ವಲ್ಪ ಒಂದು ಬ್ಯಾಟ್ರಿ ಬೇರೆ ಕುಣಿಸ್ಕೊಂಡು ಸರ್ ಇಲ್ಲಿ ಕೆಳಗಡೆ. ಯಾಕಂದ್ರೆ ಒಂದೇ ಸೀಟಲ್ಲಿ ಎಲ್ಲೆಲ್ಲಿ ಬಂದ್ಬಿಟ್ಟು ಗೊತ್ತಿರಲ್ಲ ಆ ಟೈಮ್ದಲ್ಲಿ. ಅದಕ್ಕೆ ನಾವು ಇನ್ನೊಂದು ಬ್ಯಾಟ್ರಿ ವೈರ್ ಐತಿಲ್ಲ, ಇನ್ನೊಂದು ಬ್ಯಾಟ್ರಿ ನಾವು ಇದು ಕುಡಿಸ್ಕೊಂಡಿದ್ದೇವೆ. ಒಂದು 40 ಕಿಲೋಮೀಟರ್ ಓಡಿದೆ. ಇವಾಗ ನೀವು ಜೊಮ್ಯಾಟೊ ಬುಕ್ ಮಾಡ್ತಾರೆ, ಕೆಲವರು ಮನೆ ಮೇಲ್ಗಡೆ ಎಲ್ಲೋ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರುತ್ತೆ, ಅಲ್ಲಿ ತಗೊಂಡು ಬನ್ನಿ ಅಂತ ಏನೋ ನಿಮ್ಗೆ ಯಾರು ಏನು ಹೇಳಲ್ಲ? ಇಲ್ಲ ಸರ್, ನಾವು ಹೇಳಿದ್ರೆ ಕಾಲ್ ಮಾಡ್ತೀವಿ ಹೋಗೋಣ. ಅವರು ಯಾಕಂದ್ರೆ ಗೊತ್ತಿರಲ್ಲ, ನಾವು ಇಂಡಿಕೇಟ್ ಬರ್ತೇವೆ, ಅವ್ರ ಕಾಲ್ ಹೋಗೋಣ ಮೇಡಮ್ ಜೊಮ್ಯಾಟೊ ಅಂತ ಹೇಳ್ತೇವ. ಆ ಮೇಲೆ ಬಂದವರು ನಾವು ಫಿಸಿಕಲ್ ಇಂಡಿಕೇಟ್ ಮಾಡಿದ್ರೆ ಓಕೆಪ್ಪ ಸಾರಿಯಪ್ಪ ಬಂದು ಹೋಯ್ತು ಅಂತ ಅಲ್ಲಿ ರೊಕ್ಕ ಬಂದ್ಬಿಟ್ಟು ತಗಡೆ ಹೆಲ್ಪ್ ಮಾಡಿ ಹೋಯ್ತಾರೆ ಸರ್. ಸಪೋರ್ಟ್ ಮಾಡ್ತಾರೆ ಸರ್. ಓಕೆ. ಈಗ ನನಗೆ ಇಲ್ಲಿಗೆ ತಂದು ಕೊಡಿ ಅಂತ ಏನು ಕೇಳಲ್ಲ, ಅವರೇ ಬಂದು ಅವರೇ ಬಂದು ಹೋಯ್ತಾರೆ ಸರ್. ಓಕೆ ಓಕೆ. ಮತ್ತೆ ಲಿಫ್ಟ್ ಜಾಗ ಇದ್ರೆ ಆರಾಮಾಗಿ ಗಾಡಿದು ಬಿಚ್ಚುತ್ತೆ. ಗಾಡಿ ಬಿಟ್ಬಿಟ್ಟು ಮೂವ್ಮೆಂಟ್ ಇರ್ತಾರೆ, ಲಿಫ್ಟ್ ಅದ್ರ ಇಟ್ಬಿಟ್ಟು ಮಾತ್ರ ಹೋಯ್ತೀವಿ ಸರ್. ಬಿಟ್ಟು ತೋರಿಸ್ತೀನಿ ಗಾಡಿ ಇದೆ. ಹುಷಾರು ಹುಷಾರು.
ಗಾಡಿ ಸೇಫ್ಟ್ ಆಗುತ್ತೆ ಸರ್. ಓಹೋ ಓಕೆ. ಲಿಫ್ಟಲ್ಲಿ ನೀವು ಹೋಗ್ತೀರಾ? ಲಿಫ್ಟಲ್ಲಿ ಆರಾಮಾಗಿ ಹೋಗ್ಬೋದು. ಹಾಂ ಹಾಂ. ಈ ಥರ ಮತ್ತೆ ಲಿಫ್ಟ್ ಬಂದಮೇಲೆ ಈ ಥರ ತೋರಿಸ್ಕೊಳ್ಳೋದು. ಅಷ್ಟೇ ಸಿಂಪಲ್. ಲಾಕ್ ಆಗ್ತದೆ. ಸರ್ ಈಗ ನೀವು ಈ ಥರ ಫಿಸಿಕಲಿ ಸಮಸ್ಯೆ ಇರೋದ್ರಿಂದ ಯಾರಾದರೂ ನಿಮಗೆ ಇದರಲ್ಲಿ ಈಗ ಟಿಪ್ಸ್ ಗಿಪ್ಸ್ ಎಲ್ಲ ಕೊಟ್ಟು ಇದು ಮಾಡಿ ಸಹಕರಿಸ್ತಾರಲ್ಲ? ಕೊಡ್ತಾರೆ. ಹಾಂ. ಇಲ್ಲಿ ಆನ್ಲೈನ್ ಹಾಕಿದ್ರೆ ಆನ್ಲೈನ್ ಕೊಡ್ತಾರೆ, ಅಲ್ಲೇ ಹೋಗ್ಬಿಟ್ಟು ಒಂದು 20-50 ರೂಪಾಯಿ ಕೊಡ್ತಾರೆ ಸರ್. ಹಾಂ ಹಾಂ. ಅದೇನು ತೊಂದರೆ ನಾವು ಖುಷಿಯಿಂದ ಇಸ್ಕೊತೀವಿ ಸರ್, ಅದನ್ನು ಬೇಜಾರಿಲ್ಲ. ಓಕೆ ಓಕೆ. ಒಟ್ಟಿನಲ್ಲಿ ನಿಮ್ಮನ್ನು ಚೆನ್ನಾಗಿ ಕಾಣ್ತಾರೆ, ನಿಮ್ಮನ್ನೇನು ಬೇರೆ ಇವ್ನು ತಗೊಬಂದನಪ್ಪ ನನಗೆ ನಾನು ಹೋಗ್ಬೇಕು ಅಲ್ಲಿ ಆ ಥರ ಏನು ಮಾಡಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಒಳ್ಳೆ ಜನ ಇದ್ದಾರೆ, ಆರಾಮಾಗಿ ಹೆಲ್ಪ್ ಮಾಡ್ತಾರೆ. ಆ ಹೆಲ್ಪ್ ಮಾಡಿಕ್ಕೆ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಈಗ ಕೆಲವರು ಆರ್ಡರ್ ಮಾಡ್ತಾರೆ ಆಮೇಲೆ ಮತ್ತೆ ಸುಮ್ಮನೆ ಕ್ಯಾನ್ಸಲ್ ಮಾಡ್ತಾರೆ ಮನೆ ಹತ್ರ ಹೋದಾಗ, ಈ ಥರ ಎಲ್ಲ ಮಾಡ್ತಾರೆ, ನಿಜನಾ ಅದು? ಅದು ಕ್ಯಾನ್ಸಲ್ ಮಾಡಿದ್ರೆ ನಾವು ಅದು ಇಲ್ಲ, ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ ನಾವು ಏನಾರು ತಕ್ಲೀಫಿದ್ರೆ ನಾವು ಹೆಲ್ಪ್ ಲೈನ್ ಕಾಲ್ ಮಾಡ್ತೇವೆ. ಮೇಡಮ್ ಕ್ಯಾನ್ಸಲ್ ಆರ್ಡ್ರಿಗೆ ಏನು ಮಾಡಬೇಕು, ಅವ್ರು ಏನಿಲ್ಲ ನಾವು ಕ್ಲೂಸ್ ಕೊಡ್ತಾರೆ. ಇಲ್ಲಾಂದ್ರೆ ನೀವೇ ತೊಗೊಂಡು ಒಂದು ಹೇಳ್ತಾರೆ, ರಾಷ್ಟ್ರ ವಾಪಸ್ ಕೊಡು ಅಂತಾರೆ. ಹೋಗಿ ರಾಷ್ಟ್ರ ವಾಪಸ್ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಚೆನ್ನಾಗಂದ್ರೆ ಹನುಮಂತ ಮತ್ತು ಇನ್ನೊಬ್ಬರು ಧನರಾಜ ಮತ್ತು ಇವರು ತಿರುಮಿಕ ಒಬ್ಬರು ಚೆನ್ನಾಗಿ ಆಡ್ತಾರೆ ಸರ್. ಸರ್ ಯಾರು ಗೆಲ್ಬೇಕು ಅನ್ಸುತ್ತೆ ನಿಮಗೆ? ನಾವು ಹನುಮಂತ್ ಗೆಲ್ಬೇಕು ಸರ್. ಯಾಕೆ ಉತ್ತರ ಕರ್ನಾಟಕವ್ರು ಅಂತ? ಇಲ್ಲ, ಉತ್ತರ ಕನ್ನಡಕ್ಕೆಲ್ಲ ಅವ್ರ ನಿಯತ ಆಡಿದ್ರೆ ನಿಯತ ಗೆಲ್ತಾರೆ ಸರ್. ಇದು ಭೇದ ಭಾವನೆಲ್ಲ ಏನಿಲ್ಲ, ಏನು ಮಾತಾಡ್ಬೇಕು ನಿಯತ ಮಾತಾಡ್ತಾರೆ, ನಿಯತ ಇದು ಮಾಡ್ತಾರೆ. ಏನು ಡೈರೆಕ್ಟ್ ಇವ್ರ ಥರ ಚೈತ್ರಾಗಿ ಈ ಥರ ಮಾತಾಡ್ತಾರಲ್ಲ, ಆ ಥರ ಏನು ಮಾತಾಡಲ್ಲ. ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡಲ್ಲ ಸರ್. ಅವರು ಏನು ನೇರವಾಗಿ ಮಾತಾಡ್ತಾರೆ ಈ ಥರ ಸರ್. ಈಗ ಅವ್ರನ್ನ ದೊಡ್ಡನ ಥರ ಇರ್ತಾನೆ, ಒಳಗಡೆ ಪೆದ್ದನ ಥರ ಇರ್ತಾನೆ ಅಂತೆಲ್ಲ ಒಳಗಡೆ ಅವರೇ ಮಾತಾಡ್ತಾರೆ. ಅವ್ರು ಏನದು ಮೊದ್ಲಿಂದ ಯಾವಾಗ ನೋಡ್ಕೊಂಡು ಅವತ್ತಿಂದ ಹಂಗೆ ಇದಾನೆ ಸರ್. ಅವನ್ನ ಏನು ತಲೆನೇ ಕೆಡ್ಸ್ಕೊಳ್ಳೋದು, ಏನು ಏನು ತಲೆ ಏನು ಬರ್ತದೆ ಮಾಡ್ತಾನೆ, ಏನಿದೆ ಇದು ಮಾಡ್ತಾರೆ ಸರ್. ಅಷ್ಟೇ ಒಂದು ಇನ್ನೊಬ್ರು ಯಾವ ಥರ ತಲೆ ಕೆಡ್ಸ್ಕೊಳ್ಳಲ್ಲ, ಈ ಥರ ಹೇಳಿದ್ರೂ ಇದು ಮಾಡಲ್ಲ ಅವನ್ನ. ಆಮೇಲೆ ಯಾರ ಜೊತೆಲೂ ಸೇರೋದಿಲ್ಲ, ಒಬ್ಬೊಬ್ಬನೇ ಇರ್ತಾನೆ. ಅಲ್ಲಿ ಅದು ಬಿಟ್ಟರೆ ಇದು ಧನರಾಜ್ ಜೊತೆಲಿ ಇರ್ತಾನೆ, ಯಾರ ಸೇರಲ್ಲ ಅಂತ ಹೇಳ್ತಾರೆ ಒಳಗಡೆ ಅವರು. ಎಲ್ಲ ಥರ ಸೇರ್ತಾನೆ, ಎಲ್ಲ ಥರ ನಂಬ್ಕೊತಾನೆ. ಅಕ್ಕ ಅಮ್ಮ ಎಲ್ಲ ಥರ ನಂಬ್ಕೊಂಡು ಬರ್ತಾನೆ. ಅವ್ರು ಏನೋ ಒಂದು ಸ್ವಲ್ಪ ಕೆಟ್ಟ ಅನ್ಸಿದ್ರೆ ಅವ್ರ ಹತ್ರ ಹೋಗಲ್ಲ ಸರ್. ಅವ್ರು ಹನುಮಂತ ಅವ್ರ ಹತ್ರ ಹೋಗಲ್ಲ. ಒಂದ್ಸಲ ವೈಟ್ ಅನ್ಸಿದ್ರೆ ಹೋಗಲ್ಲ ಅವರು. ಈ ಥರ ಅವ್ರು ಹನುಮಂತರು.